ಇವತ್ತಿನ ಕಾಲದಲ್ಲಿ ಜಗತ್ತಿನ ಅತಿ ಶ್ರೀಮಂತರು ಯಾರು ಅಂತ ಕೇಳಿದ್ರೆ ಜೆಫ್ ಬೆಜೋಸ್ ಅಥವಾ ಎಲಾನ್ ಮಸ್ಕ್ ಹೆಸರು ತಕ್ಷಣ ನೆನಪಿಗೆ ಬರುತ್ತೆ. ಆದರೆ ಇವರಿಬ್ಬರ ಸಂಪತ್ತನ್ನ ಒಟ್ಟುಗೂಡಿಸಿದ್ರೂ ಇತಿಹಾಸದ ಒಬ್ಬ ಚಕ್ರವರ್ತಿಯ ಸಂಪತ್ತಿನ ಮುಂದೆ ಅದೆಲ್ಲ ಏನೂ ಅಲ್ಲ. ಹಾಗಾದ್ರೆ ಯಾರು ಆ ವ್ಯಕ್ತಿ? ಬನ್ನಿ, ಇವತ್ತು ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಆ ಮಹಾನ್ ಚಕ್ರವರ್ತಿ ಮಾನ್ಸಾ ಮೂಸಾ ಅವರ ಕಥೆಯನ್ನ ನೋಡೋಣ. ಇವತ್ತಿನ ಲೆಕ್ಕದಲ್ಲಿ ಹೇಳೋದಾದ್ರೆ ಅವರ ಸಂಪತ್ತಿನ ಮೌಲ್ಯ ಸುಮಾರು $400 ಬಿಲಿಯನ್. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಈ ಸಂಖ್ಯೆ ಎಷ್ಟು ದೊಡ್ಡದಿದೆ ಅಂದ್ರೆ ಇದು ಇವತ್ತಿನ ಎಷ್ಟೋ ದೇಶಗಳ ಜಿಡಿಪಿಗಿಂತಲೂ ಜಾಸ್ತಿ. ಕೆಲವು ಇತಿಹಾಸಕಾರರು ಹೇಳೋ ಪ್ರಕಾರ ಅವರ ನಿಜವಾದ ಸಂಪತ್ತನ್ನ ಈ ರೀತಿ ಅಂಕಿಸಂಖ್ಯೆಗಳಲ್ಲಿ ಅಳಿಯೋಕೆ ಸಾಧ್ಯನೇ ಇಲ್ವಂತೆ. ಈಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಉದಾರವಾಗಿರ್ಬೋದು? ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ದಾನದಿಂದಲೇ ಒಂದು ಇಡೀ ಪ್ರದೇಶದ ಆರ್ಥಿಕತೆ 1 ದಶಕದ ಕಾಲ ಕುಸಿದು ಹೋಗುವಷ್ಟು. ಇದು ಸುಳ್ಳಲ್ಲ, ನಿಜವಾಗ್ಲೂ ನಡೆದಿದ್ದು. ಮಾನ್ಸಾ ಮೂಸಾ ಅವರ ಒಂದೇ ಒಂದು ಪ್ರಯಾಣ ಇಡೀ ಮಧ್ಯಪ್ರಾಚ್ಯದ ಆರ್ಥಿಕತೆಯನ್ನೇ ತಲೆಕೆಳಗಾಗ್ಸಿತ್ತು. ಹಾಗಾದ್ರೆ ಇದು ಹೇಗ್ ಸಾಧ್ಯವಾಯ್ತು? ಸರಿ, ಹಾಗಾದ್ರೆ ಕಥೆಯನ್ನ ಶುರು ಮಾಡೋಣ. ಆ ಒಂದು ಐತಿಹಾಸಿಕ ಪ್ರಯಾಣದಿಂದ. ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಆ ಹಜ್ ಯಾತ್ರೆ ಎಷ್ಟು ವೈಭವದಿಂದ ಕೂಡಿತ್ತು ಅಂದ್ರೆ ಅದರ ಪರಿಣಾಮಗಳು ಮುಂದಿನ 10 ವರ್ಷಗಳ ಕಾಲ ಇಡೀ ಜಗತ್ತನ್ನ ಕಾಡಿದ್ವು. ತಮ್ಮ ಯಾತ್ರೆಯುದ್ದಕ್ಕೂ ಅವರು ಕಂಡ ಪ್ರತಿಯೊಬ್ಬ ಬಡವನಿಗೂ ಹಿಡಿಹಿಡಿಯಾಗಿ ಚಿನ್ನವನ್ನ ದಾನ ಮಾಡ್ತಾ ಹೋದ್ರು. ಇದರ ಪರಿಣಾಮ ಮಾರ್ಕೆಟಲ್ಲಿ ಚಿನ್ನದ ಹೊಳೆಯೇ ಹರಿಯಿತು. ಇದ್ದಕ್ಕಿದ್ದ ಹಾಗೆ ಚಿನ್ನದ ಮೌಲ್ಯ ಪಾತಾಳಕ್ಕೆ ಕುಸಿಯಿತು. ಯೋಚನೆ ಮಾಡಿ, ನಮ್ಮ ಜೇಬಿನಿರೋ ದುಡ್ಡಿಗೆ ಒಂದೇ ರಾತ್ರಿಯಲ್ಲಿ ಬೆಲೆಯೇ ಇಲ್ಲದಂತಾದ್ರೆ ಹೇಗಿರುತ್ತೆ? ಅಂಥದ್ದೊಂದು ಆರ್ಥಿಕ ಅವ್ಯವಸ್ಥೆಯನ್ನ ಅವರು ತಿಳಿಯದೇ ಸೃಷ್ಟಿಸಿಬಿಟ್ಟಿದ್ರು. ಆದ್ರೆ ಇಷ್ಟೆಲ್ಲ ಸಂಪತ್ತಿದ್ದ ಈ ವ್ಯಕ್ತಿ ಅಧಿಕಾರಕ್ಕೆ ಬಂದಿದ್ದು ಹೇಗೆ? ಹುಟ್ಟಿನಿಂದಲೇ ರಾಜನ? ಖಂಡಿತ ಇಲ್ಲ. ಸತ್ಯ ಅದಕ್ಕಿಂತ ಹೆಚ್ಚು ನಾಟಕೀಯವಾಗಿತ್ತು. ಅವರ ಕಥೆ ಒಂದು ಥ್ರಿಲ್ಲರ್ ಸಿನಿಮಾದಂತಿದೆ. ನೋಡಿ, ಮಾನ್ಸಾ ಮೂಸಾ ಮೊದಲು ರಾಜ ಆಗಿರಲಿಲ್ಲ. ಅವರು ಕೇವಲ ಒಬ್ಬ ರಾಜಪ್ರತಿನಿಧಿ, ಅಂದ್ರೆ ರಾಜ ಇಲ್ದಿದ್ದಾಗ ರಾಜ್ಯವನ್ನ ನೋಡ್ಕೊಳ್ಳೋಕೆ ನೇಮಕವಾದ ವ್ಯಕ್ತಿ ಅಷ್ಟೇ. ಹಾಗಾದ್ರೆ ನಿಜವಾದ ರಾಜ ಏನಾದರು? ಮಾಲಿ ಸಾಮ್ರಾಜ್ಯದ ಆಗಿನ ದೊರೆ 2ನೇ ಅಬೂಬಕರ್. ಅವ್ರಿಗೆ ಒಂದು ವಿಚಿತ್ರ ಹಂಬಲವಿತ್ತು. ಅದು ದಿಗಂತದ ಆಚೆ ಏನಿದೆ ಅಂತ ತಿಳಿಯೋದು. ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಹೊಸ ಪ್ರಪಂಚ ಹುಡುಕೋಕೆ ಮೊದಲು 200 ಹಡಗುಗಳನ್ನ ಕಳಿಸಿದ್ರು. ಅವು ವಾಪಸ್ಸೇ ಬರಲಿಲ್ಲ. ಆದರೂ ಛಲ ಬಿಡದೆ ಈ ಬಾರಿ ತಾವೇ ಸ್ವತಃ 2000 ಹಡಗುಗಳ ದೊಡ್ಡ ಸೈನ್ಯದೊಂದಿಗೆ ಹೊರಟ್ರು. ಆದರೆ ಅವರೂ ಕೂಡ ಎಂದಿಗೂ ಹಿಂತಿರುಗಿ ಬರಲೇ ಇಲ್ಲ. ಆ ಮಹತ್ವಾಕಾಂಕ್ಷೆಯ ಪ್ರಯಾಣದಲ್ಲಿ ಅವರು ಕಣ್ಮರೆಯಾದಾಗ ಅವರ ರಾಜಪ್ರತಿನಿಧಿಯಾಗಿದ್ದ ಮಾನ್ಸಾ ಮೂಸಾ ಸಿಂಹಾಸನ ಏರಿದರು. ಹಾಗಾದ್ರೆ ಆ 2000 ಹಡಗುಗಳಿಗೆ ಏನಾಯ್ತು? ಅವು ಕೊಲಂಬಸ್ಗಿಂತ ಮೊದಲೇ ಹೊಸ ಜಗತ್ತನ್ನ ತಲುಪ್ದ್ವಾ ಅಥವಾ ಸಮುದ್ರದಲ್ಲಿ ಮುಳುಗಿ ಹೋದ್ವಾ? ಇದು ಇತಿಹಾಸದ ಬಗೆಹರಿಯದ ದೊಡ್ಡ ರಹಸ್ಯಗಳಲ್ಲಿ ಒಂದು. ಇದೇ ರಹಸ್ಯ ಮಾನ್ಸಾ ಮೂಸಾ ಅವರ ಉದಯಕ್ಕೆ ಕಾರಣವಾಯಿತು. ಸರಿ, ಇಷ್ಟೆಲ್ಲ ಸಂಪತ್ತು ಎಲ್ಲಿಂದ ಬಂತು? ಈ ಸಾಮ್ರಾಜ್ಯದ ಆರ್ಥಿಕ ಶಕ್ತಿ ರಹಸ್ಯ 2 ತುಂಬಾನೇ ಸಿಂಪಲ್ ವಸ್ತುಗಳಲ್ಲಿ ಅಡಗಿತ್ತು. ಒಂದು ಚಿನ್ನ, ಇನ್ನೊಂದು ಉಪ್ಪು. ಇದು ಒಂಥರ ವಿಚಿತ್ರವಾದ ಆರ್ಥಿಕ ಸಮೀಕರಣ ಅಲ್ವಾ? ಒಂದು ಕಡೆ ಅವರ ನೆಲದಡಿಯಲ್ಲಿ ಚಿನ್ನದ ಗಣಿಗಳೇ ಇದ್ವು. ಹಾಗಾಗಿ ಚಿನ್ನ ಅವರಿಗೆ ಸುಲಭವಾಗಿ ಸಿಕ್ತಿತ್ತು. ಆದರೆ ಮರುಭೂಮಿಯಲ್ಲಿ ಬದುಕೋಕೆ ಅತ್ಯಗತ್ಯವಾಗಿದ್ದ ಉಪ್ಪು ತುಂಬಾನೇ ವಿರಳವಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 1 ಕೆಜಿ ಉಪ್ಪುಗೆ 1 ಕೆಜಿ ಚಿನ್ನವನ್ನ ಕೊಟ್ಟು ತಗೋತಿದ್ರು. ಈ ವಿಚಿತ್ರ ಬ್ಯಾಲೆನ್ಸೇ ಅವರ ಅಗಾಧ ಸಂಪತ್ತಿನ ಅಡಿಪಾಯವಾಗಿತ್ತು. ಆದ್ರೆ ಕೇವಲ ಸಂಪತ್ತಿದ್ರೆ ಸಾಲ್ದು, ಅದನ್ನ ಸರಿಯಾಗಿ ನಿಭಾಯಿಸಬೇಕು. ಮಾನ್ಸಾ ಮೂಸಾ ಅವರ ನಿಜವಾದ ಜಾಣ್ಮೆ ಇರೋದು ಇಲ್ಲೇ. ಅವರು ಆನುವಂಶಿಕವಾಗಿ ಬಂದ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ಸಂಘಟಿಸಿದ್ರು. ಅವರೊಬ್ಬ ದೂರದೃಷ್ಟಿಯುಳ್ಳ ಆಡಳಿತಗಾರರಾಗಿದ್ರು. ಅವರು ಮಾಡಿದ್ದು ತುಂಬಾ ಸಿಂಪಲ್, ಆದರೆ ಬಹಳ ಪರಿಣಾಮಕಾರಿ ಕೆಲಸ. ತಮ್ಮ ಸಾಮ್ರಾಜ್ಯದ ಮೂಲಕ ಹಾದು ಹೋಗೋ ಪ್ರತಿಯೊಂದು ಗ್ರಾಂ ಚಿನ್ನ ಮತ್ತು ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ರು. ಈ ಒಂದೇ ಒಂದು ನಡೆ ಸಾಮ್ರಾಜ್ಯದ ಸಂಪತ್ತೆಲ್ಲವೂ ನೇರವಾಗಿ ರಾಜಮನೆತನದ ಖಜಾನೆಗೆ ಹರಿದು ಬರೋ ಹಾಗೆ ಮಾಡ್ತು. ಜಗತ್ತು ಹಿಂದೆಂದೂ ಕಂಡರಿಯದಷ್ಟು ಸಂಪತ್ತು ಒಂದೇ ಕಡೆ ಸೇರಿತು. ಈಗ ಅವರ ಸಂಪತ್ತಿನ ಮೂಲ ಗೊತ್ತಾದ್ಮೇಲೆ ಮತ್ತೆ ಅವರ ಆ ಐತಿಹಾಸಿಕ ಪ್ರಯಾಣಕ್ಕೆ ವಾಪಸ್ ಬರೋಣ. ಈ ಹಿನ್ನೆಲೆಯೊಂದಿಗೆ ನೋಡಿದಾಗ ಆ ಯಾತ್ರೆ ವೈಭವ ಇನ್ನಷ್ಟು ಬೆರಗುಗೊಳಿಸುತ್ತೆ. ಇದೊಂದು ಕೇವಲ ಪ್ರಯಾಣವಾಗಿರಲಿಲ್ಲ, ಅದೊಂದು ಚಲಿಸುವ ನಗರ ಇದ್ದ ಹಾಗೆ ಇತ್ತು. ಯೋಚನೆ ಮಾಡಿ, 60,000 ಜನರ ಒಂದು ಮೆರವಣಿಗೆ, ಪ್ರತಿಯೊಬ್ಬರೂ ಅತ್ಯುತ್ತಮ ರೇಷ್ಮೆ ಬಟ್ಟೆ ಧರಿಸಿ ಮರುಭೂಮಿಯಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಸಾಗ್ತಾ ಇದ್ರು. ಅದು ಸಂಪತ್ತು ಮತ್ತು ಶಕ್ತಿಯ ಒಂದು ಅದ್ಭುತ ಪ್ರದರ್ಶನವಾಗಿತ್ತು. ಈ ದೊಡ್ಡ ಜನಸಮೂಹದ ನಡುವೆ 80 ಒಂಟೆಗಳ ಒಂದು ವಿಶೇಷ ತಂಡವಿತ್ತು. ಅವು ಆಹಾರವನ್ನಾಗಲಿ ನೀರನ್ನಾಗಲಿ ಹೊತ್ತಿರಲಿಲ್ಲ.
ಅವುಗಳನ್ನು ಕೇವಲ ಒಂದೇ ಒಂದು ಉದ್ದೇಶಕ್ಕಾಗಿ ಮೀಸಲಿಡಲಾಗಿತ್ತು. ಆ 80 ಒಂಟೆಗಳಲ್ಲಿ ಪ್ರತಿಯೊಂದು ಬರೋಬ್ಬರಿ 130 ಕಿಲೋಗ್ರಾಂಗಳಷ್ಟು ಶುದ್ಧ ಚಿನ್ನವನ್ನು ಹೊತ್ತಿದ್ದವು. ಲೆಕ್ಕ ಹಾಕಿ, ಅಂದ್ರೆ 10,000 ಕಿಲೋಗ್ರಾಂಗಳಿಗಿಂತ ಹೆಚ್ಚು ಚಿನ್ನ. ಇದನ್ನ ಯಾವುದೋ ಸಾಮಾನ್ಯ ವಸ್ತುವಿನಂತೆ ಮರುಭೂಮಿಯಲ್ಲಿ ಸಾಗಿಸ್ತಾ ಇದ್ರು. ಇದು ಊಹೆಗೂ ಮೀರಿದ ಸಂಪತ್ತಿನ ಪ್ರದರ್ಶನ. ಈ ಯಾತ್ರೆ ಕೇವಲ ಧಾರ್ಮಿಕ ಪ್ರಯಾಣವಾಗಿರಲಿಲ್ಲ, ಅದೊಂದು ಇಡೀ ಜಗತ್ತಿಗೆ ನೀಡಿದ ಸಂದೇಶವಾಗಿತ್ತು. ಇಂಥ ಅಗಾಧ ಸಂಪತ್ತನ್ನು ತೋರಿಸೋ ಮೂಲಕ ಮಾನ್ಸಾ ಮೂಸಾ ತಮ್ಮ ಸಾಮ್ರಾಜ್ಯವನ್ನ ಅಕ್ಷರಶಃ ಜಗತ್ತಿನ ಭೂಪಟದಲ್ಲಿ ಸ್ಥಾಪಿಸಿದರು. ಮೊದಲ ಬಾರಿಗೆ ಯುರೋಪಿನ ನಕ್ಷೆ ತಯಾರಿಕರು ಮಾಲಿ ಸಾಮ್ರಾಜ್ಯವನ್ನು ಗುರುತಿಸಿ ಅದನ್ನೊಂದು ಪ್ರಬಲ ಶಕ್ತಿ ಅಂತ ಪರಿಗಣಿಸೋಕೆ ಶುರು ಮಾಡಿದ್ರು. ಆದ್ರೆ ಎಲ್ಲಾ ಮಹಾನ್ ಕತೆಗಳಂತೆ ಇದಕ್ಕೂ ಒಂದು ದುರಂತ ಅಂತ್ಯವಿದೆ. ಮಾನ್ಸಾ ಮೂಸಾ ಕಟ್ಟಿದ ಚಿನ್ನದ ಸಾಮ್ರಾಜ್ಯ ಅಷ್ಟು ಶಕ್ತಿಶಾಲಿಯಾಗಿದ್ರೂ ಶಾಶ್ವತವಾಗಿರಲಿಲ್ಲ. ಅದರ ಪತನ ಕೂಡ ಅದರ ಉದಯದಷ್ಟೇ ವೇಗವಾಗಿ ಮತ್ತು ನಾಟಕೀಯವಾಗಿತ್ತು. ಮಾನ್ಸಾ ಮೂಸಾ ಅವರ ದೂರದೃಷ್ಟಿಯ ನಾಯಕತ್ವ ಇಲ್ಲದಿದ್ದಾಗ ಸಾಮ್ರಾಜ್ಯವು ಒಳಗಿನಿಂದಲೇ ಕುಸಿಯೋಕ್ ಶುರುವಾಯಿತು. ಭ್ರಷ್ಟಾಚಾರ, ದಂಗೆ ಮತ್ತು ಹೊರಗಿನ ದಾಳಿಗಳು ಅವರು ಜೀವನಪೂರ್ತಿ ಕಟ್ಟಿದ್ದನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡಿದ್ವು. ಇದು ಒಂದು ಸತ್ಯವನ್ನ ಸಾಬೀತುಪಡಿಸುತ್ತೆ: ಒಬ್ಬ ಮಹಾನ್ ನಾಯಕ ಯಾವುದೇ ಪ್ರಮಾಣದ ಚಿನ್ನಕ್ಕಿಂತಲೂ ಹೆಚ್ಚು ಮೌಲ್ಯಯುತ. ಹಾಗಾದ್ರೆ ಮಾನ್ಸಾ ಮೂಸಾ ಅವರ ಈ ಅದ್ಭುತ ಕಥೆಯಿಂದ ನಮಗೆ ಏನ್ ಗೊತ್ತಾಗುತ್ತೆ? ಇದು ಕೇವಲ ಸಂಪತ್ತಿನ ಕಥೆಯಲ್ಲ. ಇದು ಅಧಿಕಾರ, ಪರಂಪರೆ ಮತ್ತು ಶ್ರೀಮಂತಿಕೆಯ ನಿಜವಾದ ಅರ್ಥದ ಬಗ್ಗೆ ಒಂದು ಪಾಠ. ಲೌಕಿಕ ಸಂಪತ್ತು ಕಾಲ ಅನ್ನೋ ಮರಳಿನಲ್ಲಿ ಕರಗಿ ಹೋಗುತ್ತೆ, ಆದರೆ ಗಳಿಸಿದ ಕೀರ್ತಿ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಮಾನ್ಸಾ ಮೂಸಾ ಅವರ ಚಿನ್ನ ಕಳೆದು ಹೋಗಿರಬಹುದು, ಆದರೆ ಅವರ ಕಥೆ ಮತ್ತು ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮನ್ನ ಕಾಡುತ್ತೆ: ಸಂಪತ್ತಿನ ನಿಜವಾದ ಅಳತೆಗೋಲು ಯಾವುದು? ನಾವು ಗಳಿಸೋ ಭೌತಿಕ ವಸ್ತುಗಳೇ ಅಥವಾ ನಾವು ಬಿಟ್ಟುಹೋಗೋ ಪರಂಪರೆಯೇ? ಮಾನ್ಸಾ ಮೂಸಾ ಅವರ ಕತೆ ಹೇಳೋದೇನೆಂದ್ರೆ, ಚಿನ್ನ ಕರಗಿ ಹೋಗ್ಬಹುದು, ಆದರೆ ಕೀರ್ತಿ ಶಾಶ್ವತವಾಗಿರಬಹುದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು?